ನಾವು ಆನೆಗುಂದಿಯಲ್ಲಿ ಸ್ಟೇ ಆಗಿದ್ವಿ. ಅಲ್ಲಿಂದ ನಾವು ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಫ್ರೆಶ್ ಅಪ್ ಆಗಿ ನಾವು ದರ್ಶನ ಮಾಡಕ್ಕೆ ಹೋಗಬೇಕು. ಬೆಳಗ್ಗೆನೇ ಹೋಗ್ತಾ ಇದ್ವಿ, ಯಾಕಂದರೆ ಬಿಸಿಲಾದರೆ ಸ್ಟೆಪ್ಸ್ ಹತ್ತಕ್ಕಾಗಲ್ಲ. ಆವಾಗ ನಮಗೂ ಟಯರ್ಡ್ ಅಂತ ಅನಿಸುತ್ತೆ. ಸೊ ಕೋಲ್ಡ್ ವೆದರ್ ಇದ್ದಾಗಲೇ ಹತ್ತೋಣ ಅಂತ ಬೇಗನೆ ಹೋಗ್ತಾ ಇದ್ದೀವಿ ಬೆಟ್ಟಕ್ಕೆ. ಅಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗೋದು. ಅಲ್ಲಿ ಸ್ಟೇ ಇರಲ್ಲ, ಸೊ ನಾವು ಹಿಂದೆನೇ ಸ್ಟೇ ಆಗಿದ್ವಿ. ಬನ್ನಿ ಹೋಗೋಣ. ಎಲ್ಗೋಯ್ತಿದೀವಿ ಪುಟ್ಟು? ಇವಾಗ ಬೆಟ್ಟ ಹತ್ಬೇಕು. ಅವನ್ನೇ ಬಿಡು ಹತ್ಲಿ. ಹೋಗೋಣ ಹೋಗೋಣ. ಅಲ್ಲಿ ಮ್ಯೂಸಿಯಂ ಕೆಳಗಡೆನೇ ಐತೆ, ನೋಡ್ಕೊಂಡು ಅಲ್ಲೇ ಕೂರೋದು. ಫಸ್ಟ್ ಒಂದು ಟೈಮ್ ಬಂದಿದ್ದೀನಿ ನಾನು, ಸೆಕೆಂಡ್ ಟೈಮ್ ಬಂದಿದ್ದೀವಿ ತುಂಬ ವರ್ಷಗಳ ಆದಮೇಲೆ. ಹಾಯ್ ಮಾಡಿ ಎಲ್ಲರೂ. ಎಷ್ಟೊಂದು ಕೋತಿಗಳಿದ್ದಾವೆ ಜನ್ಯ. ಇಲ್ಲಿ ಹತ್ಬೇಕು ಇವಾಗ. ಫಸ್ಟ್ ಮೆಟ್ಲು, ಸೆಕೆಂಡ್ ಸ್ನಾನ ಮಾಡ್ಕೊಬಿಟ್ಟು ಹತ್ತು. ದೇವ್ರೆ, ಅದು ಇದು ಹುಳ ಅದು ನನ್ಗೆ ಎದುರಿಸ್ಬಿಟ್ಲು ಒಂದೇ ಸಲಿ. ಜನ್ಯ ಮಾಮೂಲಿ ಮೆಟ್ಲ 575 ಆದ್ರೆ ಈ ತರ ನಡ್ಕೊಂಡು ಹೋಗೋದೇ ಇರೋದು. ಕೋತಿ ಪಾಪ ಅಂತಿರೋದು. ನನ್ನ ಜೊತೆ ಅಯ್ಯೋ ಕೋತಿಗಳದು ದಡ ದಡ ಅಂತ. ಬಿಟ್ಟು ನೀನ್ ತಲೆ ಮೇಲೆ ಹುಡುಗಿ ಅಂತ ಕರ್ಕೊಂಬ. ಜನ ಕೈ ಹಿಡ್ಕೋಬೇಡ, ಕೈ ಹಿಡ್ಕೊಂಡ್ರೆ ಹತ್ತಕ್ಕಾಗಲ್ಲ. ಫ್ರೀಯಾಗಿ ಹತ್ತು. ಕೈ ಈ ಕಾಲ ಏನು ಇಲ್ವಲ್ಲ, ಈ ಕಲರ್ ತಿನ್ನಕ್ ಹೋಗಲ್ಲ. ಕಲರ್ ಬೈ ಅನ್ನ ಫೋಟೋದ ತೆಗಿಬಾರೆ ಚಿನ್ನು. ನನ್ನ ಜೊತೆ ತೆಗಿಯನು ತೆಗಿಯಲ್ಲ. ರೌಡಿ ಎತ್ತಲ್ಲ, ರೌಡಿ ನನ್ನ ಮಗಳು.
ಈಗ್ಲಾ ಹೋಗ್ಬೇಕಾದ್ರೆ ಸಾಕಾಯ್ತು ಅಂತ ಯಾವ ಮಾಮ ನಂದನಣ್ಣ ಬರ್ತದೆ ಬಾ ಬರ್ಬೇಕಾ ಯಾಕಂತ ಹೋಯ್ತಾ ಇರ್ತಾನೆ ಬರ್ತದೆ ಬಾ ಬರ್ತೀನಿ ಕೈ ಕೊಡಿ ಬರ್ತಾವ್ರೆ ಯಾರವ ಕೈ ಕೊಡಿ ಮನೆ ಹಾಯ್ ಮಾಡಿ ಹಿಂದೆ ತಿರುಗ್ಬಿಟ್ಟು ಹಾಯ್ ಮಾಡಿ ಫೋಟೋ ಶೂಟ್ ನಡೀತಿದೆ ಅಲ್ಲಿ. ಅದೇ ನಾನು ಮರ್ತೋಯ್ತೀನಿ, ನಮ್ಮ ಮಮ್ಮಿ ಹೇಳಲಿಲ್ಲ ಅಲ್ಲಿ. ಅಲ್ಲಿ ಹಾಸನಿಂದ ನೆಂಟ್ ಮಾಡ್ಕೊಬಿಟ್ಟು ಬಂದೆ, ಮನೆಗೆ ಬಂದ ತಕ್ಷಣ ಬೇಗ ಕಪ್ಪೆ ಅಲ್ವಾ ಚಿಂಟು, ನಾನು ಹೇಳಿದ್ದು ಫುಲ್ ಎಲ್ಲ ಐತೆ ಒಳಗಡೆ ಫೋನಿಗೆ ನೆಗದ್ಬಿಟ್ಟು ಅಲ್ಲಾಡ್ಸಿದ್ವಿ ಒಳಗಡೆ ಅಯ್ಯೋ ಎಷ್ಟೊಂದೈತೆ ಒಳಗಡೆ ಹೋಯ್ತು ನೋಡಿ ಅದು ಅಲ್ಲಿ ಹೋಯ್ತು ನೋಡೇ ಇಲ್ಲ ನಾನು. ಇಲ್ಲಿ ಫುಲ್ಲು ಕಪ್ಪೆಗಳೇ ನೋಡಿ ಒಳಗಡೆ ಹೋಯ್ತಿದೆ ಈಗ ನೋಡಿ ಹೋಯ್ತಿದೆ ಒಳಗಡೆ. ಮರದ್ಮೇಲೆ ಎತ್ಬಿಟ್ಟಿದ್ಯಾ ನೋಡಿ, ಇದೆ ನಮ್ ಚಿಂಟು. ನಾವು ಹಾಸನ್ ಮೈಸೂರಿಂದ ಕರ್ಕೊಂಡ್ ಬಂದಿದೀವಿ. ಇವನೇ ಅದು. ಅವರು ಟೇಕ್ ತಗತಾನೆ ಅವ್ನ ಅಂಟಿದ್ರು, ಇನ್ನ ಮಾಡ್ತಾ ಇಲ್ಲ. ಹಿಂಗೆ ಹೋಗ್ಬೋದಂತೆ ಆದ್ರೆ ಬಳಸ್ಕೊ ಹೋಯ್ತದಂತೆ ಇದು ಬೇಡ, ಆಮೇಲೆ ಯಾವ್ದಾವ್ದೋ ರೂಟಲ್ಲಿ ಹೋಗ್ಬಾರ್ದು. ಇಲ್ಲಿ ಚೆನ್ನಾಗಿ ಆಲೂಗೆಡ್ಡೆ ತಿಂತಾಳೆ ಚಿನ್ನು. ಇಲ್ಲೋಡು ಚಿನ್ನು, ಭೂಮಿಕಾ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ ಅಂಜನಾದ್ರಿ ಬೆಟ್ಟದಲ್ಲಿ. ಏನ್ ಬೇಕು ಕೇಳು ಬಾಬು, ಬೇಜಾರ್ ಮಾಡ್ಕೊತಾನೆ. ತಗೊಳ್ಳೋ ಇರ್ಲಿ, ನಿಮ್ಮ ಅಕ್ಕ ಬಾಬಾ ಕೊಡ್ತಾರೆ. ಇಲ್ಲಪ್ಪ, ಬೇಕು ಅಂದ್ರೆ ಕೇಳ್ಬಿಟ್ಟೆ ಇಸ್ಕೊಳ್ಳ. ಟಿ ಶರ್ಟ್ ಬೇಕಾ?
ಹಂಪಿಗೆ ಬಂದಿದ್ದೀವಿ ನಾವು. ಜಾಗ ಇಲ್ಲ ಹೋಗ್ತಾ ಇದ್ದೀವಿ. ಒಳಗಡೆ ಎಲ್ಲ ಹಾಕೊಂಡು ಓಡಾಡ್ಬೋದು, ನಡಿಯೋಕ್ಕೂ. ಕೋತಿ ಕೋತಿ 2 ಕೋತಿಗಳು ಬರ್ತಾವೆ ಹಿಂದೆ. ಅದ್ ನಾವಲ್ಲ. ರಶ್ ಇರಲ್ಲ, ಬಿಸಿಲು ಅಂತ. ಆನೆ ಐತೆ ನಡಿ. ಹೂ ತುಂಬ ದೊಡ್ಡದಿದೆ. ಹಂಪಿ ಸುತ್ತಕ್ಕಾಗುತ್ತಾ ಆಗಿಲ್ಲ ಗೊತ್ತಿಲ್ಲ. ಹಂಪಿ ನೋಡೋಕ್ಕೆ ನಮಗೆ 10 days ಬೇಕಾಗುತ್ತದೆ ಫುಲ್ ಕಂಪ್ಲೀಟ್ ಮಾಡೋಕ್ಕೆ. ಅಷ್ಟೊಂದು ದೊಡ್ಡದಿದೆ ಇದು. ಅಂದರೆ ಸ್ಟೋರೀಸ್ ಕೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಸಂಡೇ ಫುಲ್ಲು ರಶ್ ಇದ್ದಾರೆ ಈ ಹಂಪಿಯಲ್ಲಿ. ಏನೈತೆ ಇಲ್ಲಿ? ಗುಹೆ ಥರ ಐತೆ ಅಲ್ವಾ? ಏ ಜಾಗ ಬಿಡು ಚಿಂಟು. ಇವಳು ಎದುರುಕತ್ತಾಳೆ ಕಣೆ. ಇವಳನ್ನೇ ಕರ್ಕೊಂಡ್ಬಂದೆ. ಇಲ್ಲೇ ದೇವಸ್ಥಾನ ಐತಲ್ಲ ಚೆನ್ನಾಗಿ. ಕಾಡು ಕಾಣಿಸ್ತಿದೆ, ಗೋಪುರ ಉಲ್ಟಾ ಕಾಣಿಸ್ತಿದೆ. ನೋಡೈತಲ್ಲ ಹೊರಗಡೆ ನೋಡೋಣ. ಬಾಪು ಫೋಟೋ ತಗೊಂಡ್ರ? ಎಲ್ಲಿ ಅದೇ ಇದ್ರದ್ದು ಶ್ಯಾಡೋದು ಈ ಕಡೆ ರೈಟ್ ಸೈಡ್. ವಿಡಿಯೋ ಮಾಡ್ಕೊಂಡಿದ್ದೀನಿ. ಏನು ಊಟ ಮಾಡಕ್ ಬಂದವ್ರ? ಊಟನೇ ಕೂಡ ಊಟ ಇದೆ, ಊಟದ ವ್ಯವಸ್ಥೆ ಕೂಡ ಇದೆ. ಹಂಪಿಲಿ ಯಾವಾಗಲೂ ಬಿಸಿಲು ಇದೇ ಥರನೇ. ಇದೇ ಫಸ್ಟ್ ನೋಡ್ತಾರ ನಾನು. ಕಾಲು ಸುಟ್ಟೈತೆ. ಇದಕ್ಕಿಂತ ತಮಿಳ್ನಾಡು ಹೋಗಿದ್ವಲ್ಲ, ಅಲ್ಲಿ ಬಾಂಬೆ ಟೂರು ಕಾಲೆಲ್ಲ ಹಪ್ಪಳ ಬಂದ್ಬಿಟ್ಟಿತ್ತಲ್ಲ. ಆಮೆ ಆಯ್ತಾ? ಎಲ್ಲಿಯಪ್ಪ? ಅಲ್ಲೇ ಒಂದೈತಲ್ವಾ? ನೋಡಿ ಅಲ್ಲಿ ಆ ಕಡೆ ಅಲ್ಲೊಂದು ಆಮೆ ಐತೆ, ಅಲ್ಲೊಂದು ಆಮೆ ಐತೆ. ಇದನ್ನ ಏನ್ ಮಾಡ್ತಾರೆ? ನೀರು ಏನ್ ಮಾಡ್ತಾರೆ? ಹಂಗೆ ಬಿಡ್ತಾರೆ, ಇನ್ನೇನು. ನೋಡಿಯತ್ತೆ ಅಲ್ಲಿ ದಂಗಾನ ಆಯ್ತು. ಫೈನಲಿ ಟ್ರಿಪ್ ಮುಗೀತು, ಮನೆಗೆ ಹೋಗ್ತಾ ಇದೀವಿ. ಇವಾಗ ಹೋಗಿ ಮಲ್ಕೊಂಡು 12 ಗಂಟೆ ಆಗಿದೆ. ಮಾರ್ನಿಂಗು ನಾವು 5 o'clock ಎದ್ದು ರೆಡಿಯಾಗಿ 6 ಗಂಟೆ ಟ್ರೈನ್ ಇದೆ, ಮೈಸೂರಿಗೆ ಹೊರಡಬೇಕು. ಮೈಸೂರು ಅಂತೀನಿ, ಹಾಸನಿಗೆ ಹೋಗಬೇಕು ನಾವು. ಮೈಸೂರಿಂದ ನಮ್ಮ ತವರ ಮನೆಗೆ ಮನೆಗೆ ಗಂಡನ ಮನೆಗೆ ಹೊರಡ್ತಿದ್ದೀನಿ ಅಂತ ಹೇಳಕ್ಕೆ ಬೇಜಾರಾಗ್ತಿದ್ರು ನಮಗೆ. ಟ್ರಿಪ್ಪಿಂದ ಬಂದಿದ್ದೆ ನೈಟು ತುಂಬ ಲೇಟ್ ಆಗಿತ್ತು. ಎಲ್ಲರೂ ಟಯರ್ಡ್ ಆಗಿದ್ದಾರೆ ಅಂತ ಮಲ್ಕೊಂಡಿದ್ರು. ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವೇ 4 o'clock ಎದ್ದು ಫ್ರೆಶ್ ಅಪ್ ಆಗಿ 5 o'clock ಮನೆ ಬಿಟ್ವಿ. ಸೊ 5:30 ಅಷ್ಟರಲ್ಲ ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. 6 ನಮಗೆ ಹಾಸನ್ಗೆ ಟ್ರೈನ್ ಇದ್ದಿದ್ದು. ನಾವು ಯಾವಾಗಲೂ 6 o'clock ಟ್ರೈನಿಗೆ ಹೊರಡ್ತೀವಿ, ಯಾಕಂದರೆ 9:30 ಅಷ್ಟರಲ್ಲಿ ನಾವು ಡ್ಯೂಟಿಗೆ ಹೋಗೋಕ್ಕೆ ನಮಗೆ ಕರೆಕ್ಟ್ ಟೈಮ್ ಆಗುತ್ತೆ ಅಂತ. ಇದು 2 hours ಹೋಗುತ್ತೆ ಟ್ರೈನು. ಫಾಸ್ಟ್ ಇದೆ, 2 ಸ್ಟಾಪ್ ಅಷ್ಟೇ ಇರೋದು.
2 ಅವರ್ಸಿಗೆಲ್ಲ ಹೋಗುತ್ತೆ ಅಂತ ನಾವು ಯಾವಾಗಲೂ 6 o'clock ಟ್ರೈನಿಗೆ ಬರೋದು. ಹೀಗಿತ್ತು ನಮ್ಮ ಜರ್ನಿ ಆ್ಯಂಡ್ ಟ್ರಿಪ್ ವ್ಲಾಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್ ಬಾಯ್.